ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಸಂಚಾರಿ ಫ್ಯಾಮಿಲಿ ಬ್ಲಾಗ್. ಸೊ ನಾವೀಗ ದುಬೈನ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಆದಂಥ ದುಬೈ ಫ್ರೇಮ್ ಮುಂದೆ ಇದ್ದೀವಿ. ನೋಡಿ ಹೇಗಿದೆ. ಸೊ ಇದಕ್ಕೆ ಎಂಟ್ರಿ ಫೀ ಇರುತ್ತೆ. $16 to $17 ಏನೋ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ 1500 to 1700 ಬರುತ್ತೆ. ಸೊ ಬನ್ನಿ ಒಳಗಡೆ ಹೇಗಿದೆ, ಏನಿದೆ ಅಂತ ತೋರಿಸ್ತೀವಿ. ಸೊ ಇಲ್ಲಿ ಟಿಕೆಟ್ ಕೌಂಟರ್ ಇದೆ. ನೀವು ಟಿಕೆಟ್ ಆನ್ಲೈನ್ ಬುಕ್ ಮಾಡಿಲ್ಲ ಅಂದರೆ ಇಲ್ಲಿ ಬಂದು ತೊಗೋಬೋದು. ಆನ್ಲೈನಲ್ಲಿ ಬುಕ್ ಮಾಡಿದರೆ ಡೈರೆಕ್ಟಾಗಿ ಎಂಟ್ರೆನ್ಸ್ಗೆ ಹೋಗ್ಬೋದು. ಸೊ ಆನ್ಲೈನ್ ಟಿಕೆಟ್ಸು ಜಸ್ಟ್ ಚೆಕ್ ಮಾಡಿ ಕಳಿಸ್ತಾರೆ ಅಷ್ಟೇ. ಯಾವುದೇ ರೀತಿಯಾದ ಸ್ಕ್ಯಾನ್ ಆ ಥರ ಏನೂ ಮಾಡಲ್ಲ, ಜಸ್ಟ್ ಕಳಿಸ್ತಾರೆ ಅಷ್ಟೇ. ಫ್ರೇಮು ನೋಡೋದಕ್ಕಿಂತ ಎಷ್ಟು ದೊಡ್ಡದಾಗಿ ಕಾಣಿಸುತ್ತಲ್ಲ, ಅದೇ ಕ್ಯಾಮ್ರಾದಲ್ಲಿ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಅಂದರೆ ಇವ್ರು ಅಂದರೆ ಪರ್ಪಸ್ಫುಲ್ಲಿನೇ ಎಲ್ಲ ದೊಡ್ಡದಾಗಿ ಕಟ್ತಾರೇನೋ ಅಲ್ಲ. ಅದೊಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದನೇ ಮಾಡ್ತಾರೇನೋ. ಮೇ ಬಿ ಬಿಕಾಸ್ ಅವ್ರಿಗೆ ನೆಕ್ಸ್ಟ್ ಈಗ ಅದೇ ಆಪ್ಷನ್ ಇಲ್ವಾ, ಎಕಾನಮಿ ರನ್ ಮಾಡೋಕ್ಕೆ. ಹೌದು. ನೋಡ್ಬೋದು, ಇಲ್ಲೂ ಕೂಡ ಲೈನ್ ಇದೆ. ಕ್ಯೂ ಸಿಸ್ಟಮ್, ವೆಯ್ಟ್ ಮಾಡಿ ಹೋಗಬೇಕು. ಒಂದು ½ ಆಗ್ಬೋದು ಇಲ್ಲಿ. ಅದು ನಾವು ವೀಕೆಂಡಲ್ಲಿ ಬಂದಿರೋದ್ರಿಂದ ತುಂಬಾ ಕ್ರೌಡ್ ಇದ್ದಾರೆ. ಬಟ್ ಕಂಪೇರ್ ಟು ಬುರ್ಜ್ ಖಲೀಫಾ ದಿಸ್ ಈಸ್ ನಥಿಂಗ್ ಅಂತಲೇ ಹೇಳ್ಬೋದಲ್ಲ. ಕ್ಯೂ ಅಲ್ಲಿ 1 hour ಕ್ಯೂ. 1 to 2 hours ಏನೋ ವೆಯ್ಟ್ ಮಾಡಿರೋದು ನಾವಲ್ಲಿ. ಇಲ್ಲಿ ಓಕೆ. ಗೋಲ್ಡ್ ಅಂದರೆ ಎಷ್ಟು ಇಷ್ಟ ಇರ್ಬೋದು ನೋಡಿ ಅಲ್ಲಿ ಅಲ್ಲ.
Prerna. Hello. Say hi. Say hi, Prerna. Say hi. ದುಬೈ ಫ್ರೇಮ್ಗೆ ನೀವು ಬಂದರೆ ಫಸ್ಟ್ ಲಾಬಿ ಒಳಗಡೆ ಬಂದಿದ ತಕ್ಷಣ ನಿಮಗೆ ಹಳೆ ದುಬೈ ಹೇಗಿತ್ತು ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆದರೆ ಅಲ್ಲಿ ಪಿಕ್ಚರ್ಸ್ ಎಲ್ಲ ಇದೆ, ಮತ್ತು ಅವ್ರು ಯೂಸ್ ಮಾಡ್ತಿರೋ ಅಂಥ ಐಟಮ್ಸು ಮತ್ತು ಸ್ಪೈಸಸ್ಸು, ಅವರ ಹೋಲಿ ಬುಕ್ಕು ಅದನ್ನೆಲ್ಲ ಇಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡಿಕೊಂಡು ನೀವು ವ್ಯೂ ಡೆಕ್ ಅಂತ ಇದೆ, ಅದು ವ್ಯೂ ಡೆಕ್ಗೆ ಬಂದರೆ ಈ ಥರ ವ್ಯೂ ಸಿಗುತ್ತೆ. ಈ ಕಡೆ ಎಲ್ಲ ನೀವು ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ವಿಲ್ ಗೆಟ್ ಟು ಸಿ ದಿ ಓಲ್ಡ್ ದುಬೈ. ಸೊ ಹಳೆ ದುಬೈ ಈ ಥರ ಇತ್ತು. ಸೊ ಈಗ ಹೊಸ ದುಬೈ. ಸೊ ಈ ಥರ ಇದೆ. ಇದು ಒಂದು ಹೈಲೈಟ್ ಅಂತ ಹೇಳ್ಬೋದು. ಈ ಗ್ಲಾಸ್ ವಾಕ್ ಏನಿದೆ ಇದೊಂದು ಹೈಲೈಟ್ ಅಷ್ಟೇ. ಅದು ಬಿಟ್ಟರೆ ಕುಕ್ಕೀಸ್ ಎಲ್ಲ ಚಾಕ್ಲೇಟ್ಸ್ ತೊಗೊಬೋದು, ಕುಕ್ಕೀಸ್ ಎಲ್ಲ ಇಟ್ಟಿದ್ದಾರೆ, ಅದೆಲ್ಲ ತೊಗೊಬೋದು ನೀವು. ಇಲ್ಲಿ ಗ್ಲಾಸ್ ವಾಕ್ ಏನು ಮಾಡಿದ್ದಾರೆ ಅದರದ್ದೊಂದು ಸ್ಪೆಷಾಲಿಟಿ ಇದೆ. ಅದು ಒಪೇಕ್ ಆಗಿರುತ್ತೆ, ಅಂದರೆ ಟ್ರಾನ್ಸ್ಪರೆಂಟ್ ಇರೋದಿಲ್ಲ. ಓಕೆ, ನಾವು ಅದ್ರ ಮೇಲೆ ಕಾಲಿಟ್ಟ ತಕ್ಷಣ ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ. ಸೊ ದಿಸ್ ಇಸ್ ವೆರಿ ಯುನೀಕ್ ಆ್ಯಂಡ್ ವರ್ಲ್ಡ್ ಎಲ್ಲ ಇದು ಫಸ್ಟ್ ಟೈಮ್ ಈ ಥರ ಮಾಡಿರೋದು. ಸೊ ನೋಡಿ ಈ ಥರ ಇರುತ್ತೆ. ಸುಮ್ಮನೆ ಸೆನ್ಸಾರ್ ಅದು ಮಾಡಿದ ತಕ್ಷಣ ಇದಾಗುತ್ತೆ, ಟ್ರಾನ್ಸ್ಪರೆಂಟ್ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏನಾದರೂ ಗ್ಲಾಸ್ ಬ್ರೇಕ್ ಆಯಿತು ಅಂದರೆ ಏನಾಗಿರ್ತೀವಿ ಕೆಳಗಡೆ. ಆಗಲ್ಲ, ಹೋಪ್ಫುಲಿ ಆಗಲ್ಲ ಅಂದ್ಕೊಂಡಿದ್ದೀವಿ. ದುಬೈ ಅವ್ರ ಮೇಲೆ ತುಂಬ ನಂಬಿಕೆ ನಮಗೆ. ನೋಡಿ ಕಾಲಿರ್ತೀವಿ ನೋಡಿ. ಆಗಲಿಲ್ಲ
ಈ ಥರ ಒಂದು ಗ್ಲಾಸ್ ವಾಕ್ ಮಾಡ್ಬೋದು ನೀವು. ಸ್ವಲ್ಪ ಭಯ ಆಗುತ್ತೆ, ಬಟ್ ಏನೂ ಆಗಲ್ಲ. ಗ್ಲಾಸ್ ಎಲ್ಲ ಹೌದು, ಗ್ಲಾಸ್ ಎಲ್ಲ ಗುಡ್ ಕ್ವಾಲಿಟಿ ಯೂಸ್ ಮಾಡಿರ್ತಾರೆ. ಅಕಸ್ಮಾತ್ ಒಬ್ಬರು ಬಿದ್ದರು ಅಂದರೂ ಈ ಫ್ರೇಮ್ ಅಂದರೆ ಈ ದುಬೈ ಫ್ರೇಮನ್ನು ಯಾರೂ ಬರಲ್ಲ. ಸೊ ಅದು ಒಬ್ಬರು ಬಿದ್ದರು ಅಂದರೂ ಗೋವಿಂದ. ಸೊ ಇದಕ್ಕೆ ಯಾರೂ ಕಾಲಿಡಲ್ಲ ಅಂತ ಅವರು ಡೈಲಿ ಚೆಕ್ ಮಾಡಿ, ಡೈಲಿ ಡೆನ್ಸಿಟಿ ಆಗಿರ್ಬೋದು, ಮೇಂಟೆನೆನ್ಸ್ ಅದು ಡೈಲಿ ಇದ್ದೇ ಇರುತ್ತೆ. ಆ ಕ್ವಾಲಿಟಿ ಆಫ್ ಇದು ಗ್ಲಾಸು. ಸೊ ಎದುರ್ಕೊಂಡು ಇದು ಮಾಡಿ ಈ ಥರ ನಾವು ಇನ್ನೊಂದು ಕಡೆ ಹೋಗಿದ್ವಲ್ಲ, ಇಲ್ಲಿ ಬುರ್ಜ್ ಖಲೀಫಾ ಸ್ಕೈ ಅಬ್ಸರ್ವೇಟರಿ ಡೆಕ್ ಅಂತಿದೆ. ಅಲ್ಲಿ ನಾವು ಆಲ್ರೆಡಿ ಹೋಗಿ ಅದ್ರದ್ದು ಒಂದು ವೀಡಿಯೋ ಹಾಕಿದ್ದೀವಿ, ಅದನ್ನು ನೋಡಿ. ಸೊ ಅದು ಅಷ್ಟೇ ಇದೇ ಥರ ಇದೆ. ಸೊ ಇದು ದುಬೈ ಫ್ರೇಮ್ ಅದು ಸೇಮ್ ಗ್ಲಾಸ್ ಎಲ್ಲ ಮಾಡಿದೆ. ಒಂದು ಡಿಫ್ರೆನ್ಸ್ ಏನಂದರೆ ಅಲ್ಲಿ ಗ್ಲಾಸ್ ಈ ಥರ ಒಪೇಕಾಗೋ ಟೆಕ್ನಾಲಜಿ. ಅಲ್ಲಿ ಒಪೇಕಾಗಲ್ಲ, ಅಂದರೆ ಈ ಥರ ಬ್ಲರ್ ಆಗೋದು ಮತ್ತು ಟ್ರಾನ್ಸ್ಪರೆಂಟ್ ಆಗೋದು ಆ ಥರ ಆಗಲ್ಲ. ಅದು ಟ್ರಾನ್ಸ್ಪರೆಂಟೇ ಇಟ್ಟಿದ್ದಾರೆ, ನೋಡಿದ್ರೇ ತಲೆ ಚಕ್ಕರ್ ಬರ್ತಾ ಇರೋದು. ಅದು 54 56 ಫ್ಲೋರ್ ಏನಿದೆಯಲ್ಲ. ಸೊ ದುಬೈ ಫ್ರೇಮ್ ನೋಡೋಕ್ಕೆ ನಿಮ್ಗೆ ಅಷ್ಟೊಂದೇನು ಸಿಗಲ್ಲ. ದುಬೈ ಹೆಂಗೆ ಎವಾಲ್ವ್ ಆಯಿತು ಅಂತ ಗೊತ್ತಾಗುತ್ತೆ ನಿಮಗೆ ಓವರ್ ಅ ಪೀರಿಯಡ್ ಆಫ್ 20-30 ಇಯರ್ಸಲ್ಲಿ ಹೇಗೆ ಡೆವಲಪ್ ಮಾಡಿದ್ರು ಹೇಗೆ ಅಂತ. ಆಮೇಲೆ ಈ ಫ್ರೇಮ್ ಮಾಡಿರೋದು ಹೇಗೆ ಅಂತ ಹೇಳಿದ್ರೆ, ಈ ಕಡೆ ಎಲ್ಲ ನೀವು ಓಲ್ಡ್ ದುಬೈ ನೋಡ್ಬೋದು, ಈ ಕಡೆ ಎಲ್ಲ ನ್ಯೂ ದುಬೈ ನೋಡ್ಬೋದು. ನೋಡ್ತಾ ಇದ್ರೆ ಅಲ್ಲಿ ಬುರ್ಜ್ ಖಲೀಫಾ ಕಾಣಿಸ್ತಾ ಇದೆ. ಸೊ ಆ ಇನ್ ಬಿಟ್ವೀನಲ್ಲಿ ಈ ಒಂದು ದುಬೈ ಫ್ರೇಮ್ನ ಮಾಡಿದ್ದಾರೆ. ಇಲ್ಲಿ ಬಂದಿವಲ್ಲ, ಇದು ಫ್ಯೂಚರ್ ಆಫ್ ದುಬೈ ಅಂತ. ದುಬೈ ನೋಡಿ ಹೇಗಿರುತ್ತೆ. This was there in museum. ಇದೊಂಥರ 3D ಎಕ್ಸ್ಪೀರಿಯನ್ಸ್ ಥರ ಇದೆ. ಹೌದು. ರೋಬೋಟಿಕ್ ಕಾರ್ಸು, ಫ್ಲೈಯಿಂಗ್ ಕಾರ್ಸು. ಡಾಕ್ಟರ್ಸ್ನ ರಿಪ್ಲೇಸ್ ಮಾಡ್ಬಿಡ್ತಾರೇನೋ. ರೋಬೋಟಿಕ್ ನರ್ಸ್ ಇತ್ತು ನೋಡಿದ್ರೆ, ಇಲ್ಲಿ ರೋಬೋಟಿಕ್ ನರ್ಸಸ್. ಅವಾಗ ಬಂದು ಎಲ್ಲ ರೋಬೋಟಿಕ್ಸ್.
ಇವ್ರು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಹೇಳಿದ್ರೆ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ದುಬೈಯಲ್ಲಿ ಎಷ್ಟು ಜನ ಬೇರೆ ದೇಶದಿಂದ ಎಲ್ಲ ಬಂದಿದ್ದಾರಲ್ಲ ಅವ್ರನ್ನೆಲ್ಲ ಆದಷ್ಟು ಜಲ್ದಿ ಓಡಿಸ್ಬಿಡ್ತಾರೆ. ಸೊ ಯಾರಾದರೂ ನಿಮ್ಮ ಫ್ಯಾಮಿಲಿ ರೋಬೋಟಿಕ್ಸ್ ಅಡಾಪ್ಟ್ ಮಾಡ್ಕೊಂಡ್ರೆ ಹೌದು. ಹ್ಯೂಮನ್ ಹೆಲ್ಪ್ ಅವಶ್ಯಕತೆನೇ ಇರೋದಿಲ್ಲ. ವೆರಿ ಮಿನಿಮಮ್, ಲೈಕ್ ಬೇಕೇ ಬೇಕು, 100% ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ಬಟ್ ಐ ಥಿಂಕ್ ದಿಲ್ ಬಿ ಈಸಿಲಿ ಎಲಿಮಿನೇಟಿಂಗ್ ಅಪ್ ಟು 90%. 90 to 95% ಎಲಿಮಿನೇಟ್ ಮಾಡಿಬಿಡ್ತಾರೆ ಜನಗಳನ್ನ. ಸೊ ಆಬ್ವಿಯಸ್ಲಿ ರೋಬೋಟ್ಸು ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿಕೊಂಡೆ ಅವರು ಅವರ ದಿನ ಕಾರ್ಯಗಳನ್ನ ದಿನಚರಿಗಳನ್ನ ಕಳೆದುಬಿಡ್ತಾರೆ, ಚೇಂಜ್ ಮಾಡಿಬಿಡುತ್ತೆ. ಸೊ ಟೋಟಲ್ 100 ಇವಾಗ ಅಂತೂ ಆಗೋ ಚಾನ್ಸ್ ಇಲ್ಲ. ಓವರ್ ಅ ಪೀರಿಯಡ್ ಆಫ್ 50-60 years ಅಲ್ಲಿ. ಬಟ್ ಇವ್ರನ್ನ ನಂಬಂಗಿಲ್ಲ. ಇವ್ರು 10-20 ವರ್ಷದಲ್ಲೇ ಮರಳು 20-30 years ಒಳಗಡೆ ರೋಬೋಟಿಕ್ಸ್ ಎಲ್ಲ ತಂದು ಮಾಡಿ ಆಮೇಲೆ ಇಲ್ಲಿರೋರ್ನೆಲ್ಲ ಓಡಿಸೋದು ಹೇಳೋಕ್ಕಲ್ಲ. ಯಾಕಂದರೆ ಫ್ಲೈಯಿಂಗ್ ಕಾರ್ಸು, ಡ್ರೈವರ್ಲೆಸ್ ಕಾರ್ಸು ಎಲ್ಲ ಬಂದುಬಿಟ್ಟಿರುತ್ತೆ. ಐ ಥಿಂಕ್ ಟ್ರಾನ್ಸ್ಪೋರ್ಟಲ್ಲಿ ಅಷ್ಟು ಮಟ್ಟಕ್ಕೆ ಎಲಿಮಿನೇಟ್ ಮಾಡೋಕ್ಕೆ ಆಗಲಿಕ್ಕಿಲ್ಲ. ತುಂಬ ಟ್ರಾಫಿಕ್ ಜಾಮ್ ಇದೆ. ಬೇರೆ ಸೆಕ್ಟರ್ಸಲ್ಲಿ ಬಟ್ ವಿ ಕೆನಾಟ್ ಅಂಡರ್ ಎಸ್ಟಿಮೇಟ್ ದೀಸ್ ಪೀಪಲ್ ಆಲ್ಸೋ. ಸಮುದ್ರದಲ್ಲಿ ಒಂದು ಐಲ್ಯಾಂಡನ್ನೇ ಕ್ರಿಯೇಟ್ ಮಾಡ್ತಾರೆ ಅಂದರೆ ದೇರ್ ಥಾಟ್ಸ್ ಆರ್ ಫಾರ್ ಹೆಡ್. ಅಂದರೆ ಲೈಕ್ ನಾವು ಯೋಚನೆ ಮಾಡೋಕ್ಕಾಗಲ್ಲ. ನೀವು ಯೋಚನೆ ಮಾಡ್ತಾ ಇರ್ತೀರಾ, ನೀವು ಮಾಡ್ತಾನೆ ಇರ್ರಿ, ನಾವು ಇಲ್ಲಿ ಮಾಡಿ ತೋರಿಸ್ಬಿಡ್ತೀವಿ ಅನ್ನೋ ಅಂತ ಆ್ಯಟಿಟ್ಯೂಡು. ಸೊ ಇದು ದುಬೈ ಫ್ರೇಮ್. ಹೋಪ್ಫುಲಿ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ.